ಆಗಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದುವುದನ್ನ ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 6 verse 10 ಎಂದು ಹೇಳಲಾಗಿ ಯೇಸು ಆ ಜನರನ್ನು ಊಟಕ್ಕೆ ಕೂಡ್ರಿಸಿರಿ ಅಂದನು. ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು, ಜನರು ಕೂತುಕೊಂಡರು. ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000ವಿತ್ತು ಎಂಬುದು. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗ ದೇವರು ತಾನೇ ಆಶೀರ್ವಿಸಿಕೊಡಲಿ. ಜೀವ ಸ್ವರೂಪನಾದ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಕರ್ತನ ವಾಕ್ಯವನ್ನ ಧ್ಯಾನಿಸುವುದರ ಮೂಲಕ ಆತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಬೆಳೆಯುವಂತೆ ಕರ್ತನು ಸಹಾಯ ಮಾಡಲಿ. ಹೆಚ್ಚಾಗಿ ಬೆರೆಯ ವಿಶ್ವಾಸಿಗಳಾಗಿ ದೇವರ ವಾಕ್ಯವನ್ನ ನಾವು ಕೇಳುವುದು ಮಾತ್ರವಲ್ಲ, ಅವುಗಳನ್ನ ನಾವು ಗುರುತಿಸಿಕೊಳ್ಳೋಣ, ಪುಸ್ತಕಗಳಲ್ಲಿ ಬರೆದುಕೊಳ್ಳೋಣ. ಬೆರೆಯ ವಿಶ್ವಾಸಿಗಳಾಗಿ ವಾಕ್ಯಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿವೆಯಾ, ಅದರ ನಿಜಾಂಶ ಸತ್ಯಾಂಶವನ್ನ ನಾವು ತಿಳಿದುಕೊಳ್ಳುವಂತ ವಿಶ್ವಾಸಿಗಳಾಗಿ ನಾವು ನಡೆಯುವಂತೆ ಒಂದು ಆಸಕ್ತಿಯನ್ನ ಕರ್ತನ ನಮಗೆ ದಯಪಾಲಿಸಲಿ. ಮಾತ್ರವಲ್ಲ, ಕೀರ್ತನೆ 119:18ನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಿದ್ದಾನೆ, ಓ ಕರ್ತನೆ, ನನ್ನ ಆತ್ಮೀಯ ಕಣ್ಣುಗಳನ್ನ ತೆರೆಯ ಮಾಡು, ಹಾಗೆ ನಿನ್ನ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಅದ್ಭುತಗಳನ್ನ ಮಹತ್ವಗಳನ್ನ ನಾನು ತಿಳಿದುಕೊಳ್ಳುವೆನೆಂಬುದಾಗಿ ಆತನು ಪ್ರಾರ್ಥಿಸುವಾಗಿ ನೀವು ನಾನು ಕೂಡ ಪ್ರಾರ್ಥನೆಯ ಭಾವದಲ್ಲಿ ಕರ್ತನನ್ನ ಆಧಾರ ಮಾಡಿಕೊಂಡು ಆತ್ಮನ ಮೂಲಕ ಈ ಒಂದು ಧ್ಯಾನದಲ್ಲಿ ಮುಂದಕ್ಕೆ ಸಾಗೋಣ. ಪ್ರಿಯ ದೈವಜನರೇ, ಈ ಒಂದು ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಈ ಒಂದು 21 ವಾಕ್ಯಗಳ ಈ ಒಂದು ಧ್ಯಾನವನ್ನ ಈ ಒಂದು ಕೂಟದಲ್ಲಿ ನಾನು ಅಂತ್ಯಗೊಳಿಸಲಿದ್ದೇನೆ. ಅಂದ್ರೆ ಅದನ್ನ ಮುಂದೆ ನಾನು ಅವುಗಳನ್ನ ಧ್ಯಾನಿಸುವುದಿಲ್ಲ ನಿಮ್ಮೊಂದಿಗೆ. ಕರ್ತನ ಚಿತ್ತವಿದ್ದಾದ್ರೆ ಮುಂದಿನ ವಾರ ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ ಪ್ರಕಟಣೆಯ ಗ್ರಂಥದ ಮುನ್ನುಡಿಯನ್ನ ನಿಮ್ಮೊಂದಿಗೆ ಧ್ಯಾನಿಸಲು ಬಯಸುತ್ತೇನೆ. ಯಾಕೆಂದರೆ ಹೆಚ್ಚು ಕಡಿಮೆ ಆಗಸ್ಟ್ 20-23ರಿಂದ ಈ ಆಗಸ್ಟ್ ವರೆಗೆ ಯೋಹಾನ ಬರೆದ ಸುವಾರ್ತೆಯನ್ನ ನಿಮ್ಮೊಂದಿಗೆ ಧ್ಯಾನಿಸುತ್ತಾ ಬರಲು ಕರ್ತನು ಸಹಾಯ ಮಾಡಿದ್ದಾನೆ. ಮುಂದಿನ ವಾರದಿಂದ ಪ್ರಕಟಣೆ ಗ್ರಂಥವನ್ನ ನಾನು ನಿಮ್ಮೊಂದಿಗೆ ಧ್ಯಾನಿಸಲು ಬಯಸುತ್ತೇನೆ. ಈ ಒಂದು ಧ್ಯಾನಕ್ಕಾಗಿಯೂ ಬಿಡದೆ ಪ್ರಾರ್ಥಿಸಿರಿ. 6ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಗಮನಿಸುವಾಗ ಕರ್ತನು ತನ್ನ ಒಂದು ಸೇವೆ ಪರಿಚಯದಲ್ಲಿ ಆತನು ಕ್ರಮವನ್ನ ತರುವಂತವನಾಗಿದ್ದಾನೆ ಮತ್ತು ಶಿಸ್ತನ್ನ ತರುವಂತವನಾಗಿದ್ದಾನೆ. ಮತ್ತ ಬರೆದ ಸುವಾರ್ತೆ 14ನೇ ಅಧ್ಯಾಯ 21 ವಾಕ್ಯವನ್ನ ನಾವು ಓದುವುದಾದರೆ ಎಷ್ಟು ಮಂದಿ ಅಲ್ಲಿ ನೆರೆದಿದ್ದರೆಂಬುದಾಗಿ ಮತ್ತಾಯನು ಅದನ್ನ ಕುರಿತು ಉಲ್ಲೇಖ ಮಾಡುತ್ತಾನೆ. ಓದುವುದನ್ನ ಕೇಳಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 14ನೇ ಅಧ್ಯಾಯ 21ನೇ ವಾಕ್ಯ. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ. ಈ ವಾಕ್ಯ ಭಾಗವನ್ನ ನೀವು ಗಮನಿಸುವುದಾದರೆ ಅವರ ಸಂಖ್ಯೆ 5,000ಕ್ಕಿಂತಲೂ ಅಧಿಕ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಕರ್ತನು ಕಳೆದ ದಿನದ ಧ್ಯಾನದಲ್ಲಿ ಹೇಳಿದೆ, ಆ ಗೋಲಾನ್ ಹೈಟ್ಸ್ ಎಂಬತಕ್ಕಂಥ ಪ್ರದೇಶದಲ್ಲಿ ಕರ್ತನು ಹೆಚ್ಚಾದ ಹುಲ್ಲಿನಲ್ಲಿ ಇವರನ್ನ ಆತನು ಕುಳ್ಳಿರಿಸುತ್ತಿದ್ದಾನೆ. ಮಾತ್ರವಲ್ಲ, ಆತನು ಅವರಿಗೆ ಉಪದೇಶವನ್ನ ಮಾಡಿದ್ದಾನೆ, ಸ್ವಸ್ಥತೆಯನ್ನ ಮಾಡಿದ್ದಾನೆ, ಅವರನ್ನ ಕರುಣಿಸಿದ್ದಾನೆ. ಈಗ ಅವರನ್ನ ಊಟಕ್ಕಾಗಿ ಕರ್ತನು ಕುಳ್ಳಿರಿಸುತ್ತಿದ್ದಾನೆ. ಪ್ರಿಯರೇ, ಅಲ್ಲಿ ಅವರ ಮಧ್ಯದಲ್ಲಿ ಯಾವುದೇ ವಿಧವಾದಂತ ದೊಡ್ಡ ಪಾತ್ರೆಗಳಿಲ್ಲ. ಆಹಾರದ ವಾಸನೆಯು ಕೂಡ ಅವರ ಮೂಗಿಗೆ ಬಡಿಯುತ್ತಿಲ್ಲ. ಅವರೆಲ್ಲರೂ ಕೂಡ ಕರ್ತನನ್ನ ಎದುರು ನೋಡುತ್ತಿದ್ದಾರೆ, ಕರ್ತನನ್ನ ನಿರೀಕ್ಷಿಸುತ್ತಿದ್ದಾರೆ. ಅವರ ಮನೋಭಾವನೆ ಹೇಗಿದ್ದಿರಬಹುದು, ಅವರು ಏನನ್ನ ಕರ್ತನಿಂದ ಅಪೇಕ್ಷಿಸಿದ್ದಿರಬಹುದು ಎಂಬುದಾಗಿ ನಿಮ್ಮ ವೈಯಕ್ತಿಕ ಧ್ಯಾನದಲ್ಲಿ ಚಿಂತನೆ ಮಾಡ್ರಿ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು ಎಂಬುದು. ಈ ಒಂದು ವಾಕ್ಯವನ್ನ ನೀವು ಗಮನಿಸುವಾಗ ಕರ್ತನು ಪ್ರಾರ್ಥಿಸುತ್ತಿದ್ದಾನೆ. ಯಾವುದಕ್ಕೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದಾನೆ? ಆತನ ಹಸ್ತದಲ್ಲಿರ್ತಕ್ಕಂಥ ಆಹಾರಕ್ಕಾಗಿ ಪ್ರಾರ್ಥಿಸುತ್ತಿದ್ದಾನೆ. ಯಾರಿಗೆ ಪ್ರಾರ್ಥಿಸುತ್ತಿದ್ದಾನೆ? ದೇವರ ವಾಕ್ಯವನ್ನ ನೀವು ಗಮನಿಸುವುದಾದರೆ ಆತನು
ತಂದೆಯ ಕಡೆಗೆ ತನ್ನ ದೃಷ್ಟಿಯನ್ನ ತೆಗೆದುಕೊಂಡು ಹೋಗುವ ಆತನಾಗಿದ್ದಾನೆ. ಪ್ರಿಯರೇ, ಆ ಗುಂಪು ಯೇಸುವಿನ ನೋಡ್ತಾ ಇದೆ. ಯೇಸು ಸ್ವಾಮಿ ಆ ಗುಂಪಿನ ಕಣ್ಣುಗಳನ್ನ ತಂದೆಯಾದ ದೇವರ ಕಡೆಗೆ ತಿರುಗಿಸುತ್ತಿದ್ದಾನೆ. ನೀವು ನಾನು ನಮ್ಮ ಅನುದಿನದ ಜೀವಿತದಲ್ಲಿ ಕರ್ತನು ನಮಗೆ ಕೊಡುವಂತ ಆಹಾರವಿರಬಹುದು, ಪಾನೀಯವಿರಬಹುದು, ಚಾ ಇರಬಹುದು, ತಿಂಡಿಗಳಿರಬಹುದು. ಅವುಗಳನ್ನು ನಾವು ತೆಗೆದುಕೊಳ್ಳುವಾಗ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೇವೆ, ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ನನಗೆ, ನಿಮಗೆ, ನಮ್ಮೆಲ್ಲರಿಗೂ ಆತನು ಕಲಿಸುತ್ತಿದ್ದಾನೆ. ನೀವು ನಾನು ಯಾವಾಗಲೂ ಸ್ತೋತ್ರ ಮಾಡಬೇಕೆಂಬುದಾಗಿ ಆತನು ಕಲಿಸುತ್ತಿದ್ದಾನೆ. ಯಾಕೆಂದರೆ ಕರ್ತನು ನಮಗೆ ಕೊಡುವಂಥದ್ದು ಯಾವುದೇ ಆಹಾರವಿರಬಹುದು, ಪಾನೀಯವಿರಬಹುದು, ಆತನ ಹಸ್ತದಿಂದ ನಮಗೆ ಕೊಡಲ್ಪಡುತ್ತದೆ ಎಂಬ ಒಂದು ಗ್ರಹಿಕೆಯಿಂದ ನಾವು ಯಾವಾಗಲೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಅವುಗಳಲ್ಲಿ ನಾವು ಪಾಲು ತೆಗೆದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಹೌದು ಪ್ರಿಯ ದೈವಜನರೇ, ಗಲಾತ್ಯ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಆ ರೀತಿಯಾಗಿ ನಾವು ಪ್ರಾರ್ಥಿಸುವಾಗ, ಆ ಆಹಾರದ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಮಾಡುವಾಗ ಆ ಆಹಾರ ಪರಿಶುದ್ಧಗೊಳಿಸಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಅನೇಕ ದೇವರ ಮಕ್ಕಳ ಸಾಕ್ಷಿಗಳನ್ನ ನಾನು ಕೇಳುತ್ತಿದ್ದೇನೆ. ಅವರು ಏಕಾಂತ ಸ್ಥಳದಲ್ಲಿರಬಹುದು, ಮನೆಯಲ್ಲಿರಬಹುದು, ಅಥವಾ ತಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಇರಬಹುದು. ತಾವು ಯಾವಾಗೆಲ್ಲ ಆಹಾರವನ್ನ ಭುಜಿಸುತ್ತಾರೋ ಆಗ ಅವರು ದೇವರಿಗೆ ಸ್ತೋತ್ರ ಮಾಡಿ ಅವುಗಳನ್ನ ಪಾಲು ತೆಗೆದುಕೊಳ್ಳುತ್ತಿದ್ದಾರೆ. ಎಡ್ವರ್ಡ್ ಎಂಬ ಹಿರಿಯ ಸೇವಕನು ಕುಷ್ಠರೋಗಿಗಳ ಮಧ್ಯದಲ್ಲಿ ಆತನು ಸೇವೆ ಮಾಡುತ್ತಿದ್ದನು. ಆತನ ಜೊತೆಗೆ ನಾನು ಕೂಡ ಸೇವೆಗೆ ಹೋಗಿ ಬಂದಿದ್ದೇನೆ. ಬರುಗೂರ್, ತಮಿಳುನಾಡಿನಲ್ಲಿ ಬರುಗೂರ್ ಎಂಬ ಸ್ಥಳದಲ್ಲಿ ಸೇವೆ ಮಾಡುತ್ತಿದ್ದನು. ಕುಷ್ಠರೋಗಿಗಳ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಲ್ಲಿ ಅವರ ಮಧ್ಯದಲ್ಲಿ ಪ್ರತಿ ಭಾನುವಾರ ಆತನು ಕರ್ತನ ಮೇಜನ್ನ ಇಡುತ್ತಿದ್ದನು. ಆತನ ಒಂದು ಸಾಕ್ಷಿಯನ್ನು ನಾವು ನೋಡುವಾಗ, ಎಚ್ಎಲ್ ಆತನು ಕೆಲಸ ಮಾಡುವಾಗ ಒಮ್ಮೆ ಆತನು ಕ್ಯಾಂಟೀನಲ್ಲಿ ಊಟಕ್ಕೆ ಸ್ತೋತ್ರವನ್ನ ಹೇಳುವಾಗ, ಕಣ್ಣನ್ನ ಮುಚ್ಚಿರುವಾಗ ಪ್ರಾರ್ಥನೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಆತನನ್ನ ಬೆನ್ನನ್ನ ತಟ್ಟಿ ಊಟ ಇಟ್ಕೊಂಡು ನಿದ್ದೆ ಮಾಡ್ತಾ ಇದೆಯಲ್ಲಪ್ಪ ಎಂಬುದಾಗಿ ಆತನಿಗೆ ತಿಳಿಸಿದಾಗ ಆ ಸಹೋದರನು ಆತನಿಗೆ ಪ್ರಾರ್ಥನೆಯ ಸಾಕ್ಷಿಯನ್ನು ತಿಳಿಸಿದನು. ಮಾತ್ರವಲ್ಲ, ಆತನು ನಿವೃತ್ತಿ ಹೊಂದಿದಾಗ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸತ್ಯವೇದವನ್ನ ಕೊಟ್ಟನೆಂಬುದಾಗಿ ತನ್ನ ಸಾಕ್ಷಿಯನ್ನು ಹೇಳುತ್ತಿದ್ದಾನೆ. ಆತನು ನಮ್ಮ ಮಧ್ಯದಲ್ಲಿಲ್ಲ, ಆದರೆ ಆತನ ಜೀವಿತ, ಆತನ ನಡತೆ, ಆತನ ಭಕ್ತಿ ಮಾತನಾಡುತ್ತದೆ. ಈ ಒಂದು ಧ್ಯಾನವನ್ನು ಆಲಿಸುತ್ತಿರುವಂತಹ ಪ್ರಿಯ ದೈವಜನರೇ, ನಿಮ್ಮ ಆತ್ಮೀಯ ಜೀವಿತದಲ್ಲಿ ನೀವು ಹೇಗೆ ನಡೆದುಕೊಳ್ಳುತ್ತೀರಿ? ಯಾವುದೇ ಉಪಹಾರವಿರಬಹುದು, ಮಧ್ಯಾಹ್ನದ ಆಹಾರವಿರಬಹುದು, ರಾತ್ರಿ ಆಹಾರವಿರಬಹುದು, ಯಾವುದೇ ಪಾನೀಯವಿರಬಹುದು, ಗುಣಗುಟ್ಟುತ್ತಿದ್ದೀರಾ? ನೀವು ಇಷ್ಟಪಡದ ಆಹಾರವಿರಬಹುದು, ಗುಣಗುಟ್ಟುತ್ತಿದ್ದೀರಾ? ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೀರಾ? ತಂದೆಯನ್ನ ಮಹಿಮೆ ಪಡಿಸುತ್ತಿದ್ದೀರಾ? ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಮ್ಮೆಲ್ಲರಿಗೆ ಕಲಿಸಿದಂತ ಆತ್ಮೀಯ ಪಾಠವಿದೆ. ಆತನು ಎಲ್ಲರ ದೃಷ್ಟಿಯನ್ನ ತಂದೆಯಾದ ದೇವರ ಕಡೆಗೆ ತೆಗೆದುಕೊಂಡು ಹೋಗುವುದು ಮಾತ್ರವಲ್ಲ, ಆ ಒಂದು ಪ್ರಾರ್ಥನೆಯಲ್ಲಿ ಆತನ ಒಂದು ನಡವಳಿಕೆಯ ಮೂಲಕ ಅವರ ಮೇಲೆ ತನಗಿರುವಂತ ಕರುಣೆಯನ್ನ ವ್ಯಕ್ತಪಡಿಸುತ್ತಿದ್ದಾನೆ. ಅವರ ಮೇಲೆ ತನ್ನ ಶಕ್ತಿಯನ್ನ ತೋರ್ಪಡಿಸುವ ಆತನಾಗಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ರಿಂದ 13 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ, ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂದು ಹೇಳಿದನು. ಅವರು ಕೂಡಿಸಲಾಗಿ ಆ 5 ಜವೆಗೋದಿಯ ರೊಟ್ಟಿಗಳಲ್ಲಿ
ಜನರು ತಿಂದು ಮಿಕ್ಕ ತುಂಡುಗಳಿಂದ 12 ಪುಟ್ಟಿ ತುಂಬಿದವು. ಈ ವಾಕ್ಯವನ್ನು ನೀವು ಗಮನಿಸುವುದಾದರೆ ಅವರ ಅಗತ್ಯತೆ ಏನು? ಕರ್ತನು ಅಷ್ಟು ಮಾತ್ರ ಇಲ್ಲಿ ಒದಗಿಸುತ್ತಿಲ್ಲ. ಆತನು ಯಾವ ರೀತಿ ಅವರಿಗೆ ಒದಗಿಸುತ್ತಿದ್ದಾನೆಂಬುದಾಗಿ ನೋಡುವಾಗ ಅವರು, ದೇವರ ವಾಕ್ಯ ಹೇಳುತ್ತದೆ, ಅವರೆಲ್ಲರೂ ತೃಪ್ತಿ ಹೊಂದಿದರು. ತೃಪ್ತಿ ಹೊಂದಿ 12 ಬುಟ್ಟಿಗಳಷ್ಟು ಉಳಿದಿದ್ದವು ಎಂಬುದಾಗಿ ನಾವು ನೋಡುತ್ತೇವೆ. 12 ಮಂದಿ ಶಿಷ್ಯರು, 12 ಬುಟ್ಟಿಗಳು ರೊಟ್ಟಿಯಿಂದ, ಮಾಂಸದಿಂದ, ಮೀನಿನ ಮಾಂಸದಿಂದ ತುಂಬಿಸಲ್ಪಟ್ಟಂತ ಬುಟ್ಟಿಗಳಾಗಿ ಕಂಡು ಬರುತ್ತದೆ. ಪ್ರಿಯರೇ, ಇಲ್ಲಿ ಕರ್ತನು ಅವರಿಗೆ ಮುಟ್ಟುವಂತ ಒಂದು ಅದ್ಭುತವನ್ನ ಆತನು ತೋರ್ಪಡಿಸಿದನು. ದೇ ಕ್ಯಾನ್ ಟಚ್, ದೇ ಕ್ಯಾನ್ ಫೀಲ್, ದೇ ಕ್ಯಾನ್ ಹ್ಯಾವ್. ಈ ಒಂದು 12-13 ವಾಕ್ಯದ ಮೂಲಕ ನಿಮಗೆ ನಿಮ್ಮ ಗಮನಕ್ಕೆ ತರುವಂತಹ ಒಂದು ಆತ್ಮೀಯ ಪಾಠವೇನೆಂದರೆ, ಕರ್ತನು ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ತೃಪ್ತಿಪಡಿಸುವಂತ ಕರ್ತನಾಗಿದ್ದಾನೆ. ಪ್ರಿಯ ದೈವಜನರೇ, ಈ ದಿನಗಳಲ್ಲಿ ಹೆಚ್ಚಾದ ಆಹಾರದ ಕೊರತೆಯನ್ನ ನಾನು ಸಂಧಿಸದೇ ಇರಬಹುದು. ಆದರೆ ನನ್ನ ಒಂದು ಸಾಕ್ಷಿಯನ್ನು ಕ್ಲಿಪ್ತವಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನನ್ನ ತಂದೆ ಬಿನ್ನಿಮಿಲ್ಲಲ್ಲಿ ಕೆಲಸ ಮಾಡುತ್ತಿದ್ದರು. ಕೆಲವು ಸಮಯಗಳಲ್ಲಿ ಬಿನ್ನಿಮಿಲ್ ಕಾರ್ಖಾನೆ ಯೂನಿಯನ್ ನಿಮಿತ್ತವಾಗಿ, ಕಾರ್ಮಿಕರ ನಿಮಿತ್ತವಾಗಿ ಸ್ಟ್ರೈಕ್ ನಡೆಯುತ್ತಾ ಇತ್ತು. ಆ ರೀತಿಯಾಗಿ ನಡೆಯುವಂತಹ ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ನನ್ನ ತಾಯಿ, ಆಕೆ ಲಘು ಆಹಾರವನ್ನ ನಮಗೆ ಕೊಡುತ್ತಿದ್ದಳು. ಅಂದ್ರೆ ಪ್ರತಿ ಆಹಾರದ ಸಮಯದಲ್ಲಿ ಮಾಡುವಂತಹ ಸಾಂಬಾರಾಗಲಿ, ಅನ್ನವಾಗಲಿ ಆಕೆ ನಮಗೆ ಕೊಡುತ್ತಿರಲಿಲ್ಲ. ಆ ಒಂದು ಸಮಯಗಳಲ್ಲಿ ಆಕೆ ನಮಗೆ ಮುದ್ದೆಯನ್ನು ಕೊಡುತ್ತಿದ್ದಳು ಮತ್ತು ಟೊಮೊಟೊ, ಮೆಣಸಿನಕಾಯಿ, ಈರುಳ್ಳಿ ಆ ಗೊಜ್ಜನ್ನು ಮಾಡಿ ಆಕೆ ಕೊಡುತ್ತಿದ್ದಳು. ಇಂದಿಗೂ ಕೂಡ ಆ ಒಂದು ರುಚಿಯನ್ನ ನಾನು ಸವಿಯಲಿಲ್ಲ. ಚಿಕ್ಕ ಆಹಾರ ಇರಬಹುದು, ಕರ್ತನು ಅದರ ಮೂಲಕ ತೃಪ್ತಿಪಡಿಸುವಂತ ಕರ್ತನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಹೊರತಾಗಿ ಈ ಲೋಕದಲ್ಲಿ ಯಾವ ವಸ್ತುವಾಗಿರಬಹುದು, ಯಾವ ಪದಾರ್ಥವಾಗಿರಬಹುದು, ಯಾವ ವ್ಯಕ್ತಿಯಾಗಿರಬಹುದು, ನನಗೆ, ನಿಮಗೆ, ನಮ್ಮೆಲ್ಲರಿಗೆ ತೃಪ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ಈ ಒಂದು 12-13 ವಾಕ್ಯವನ್ನ ನೀವು ನೋಡುವಾಗ, ಈ ಸ್ಯಾಟಿಸ್ಫೈಡ್ ದೆಮ್ ವಿತ್ ಅಬಂಡೆನ್ಸ್, ಅವರ ಅಗತ್ಯತೆಗಿಂತಲೂ ಆತನ ಅಧಿಕವಾಗಿ ತೃಪ್ತಿಪಡಿಸಿದನೆಂಬುದಾಗಿ ಈ ವಾಕ್ಯದಲ್ಲಿ ನಾವು ಗಮನಿಸಬಹುದು. ಈ ವಾಕ್ಯಕ್ಕೆ ಒತ್ತು ಕೊಡಲು 3 ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ನಿಮಗೆ ತಿಳಿದಿರತಕ್ಕಂಥ ವಾಕ್ಯಗಳೇ ಆದರೂ ಕೂಡ ನಮ್ಮ ಕರ್ತನು ಎಂಥ ಕರ್ತನು, ಆತನು ಎಷ್ಟಾಗಿ ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ತೃಪ್ತಿಪಡಿಸುವನು ಎಂಬ ವಿಷಯದಲ್ಲಿ 3 ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಮ್ಮ ಸತ್ಯವೇದವನ್ನ 1 ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳೋಣ. ಲೆಟ್ ಅಸ್ ಹಿಯರ್ ದ ರೀಡಿಂಗ್. 1 Corinthians chapter 2 verse 9. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದು. ಈ ವಾಕ್ಯ ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 64ನೇ ಅಧ್ಯಾಯ 4ನೇ ವಾಕ್ಯದಿಂದ ತೆಗೆಯಲ್ಪಟ್ಟಂತಹ ವಾಕ್ಯವಾಗಿದೆ. ಓದುವುದನ್ನು ಕೇಳಿಸಿಕೊಳ್ಳೋಣ, ಯಾಕೆಂದ್ರೆ ನಿಮ್ಮಲ್ಲಿ ಅನೇಕರು ಈ ವಾಕ್ಯವನ್ನ ಓದಿರುವುದಿಲ್ಲ. ಯೆಶಾಯ 64ನೇ ಅಧ್ಯಾಯ 4ನೇ ವಾಕ್ಯ. ನಿನ್ನನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ ಕಾರ್ಯಕರ್ತನಾದ ಯಾವ ದೇವರನ್ನು ಆದಿಯಿಂದ ಯಾರೂ ಕೇಳಲಿಲ್ಲ, ಯಾರ ಕಿವಿಗೂ ಬೀಳಲಿಲ್ಲ, ಯಾರ ಕಣ್ಣು ಕಾಣಲಿಲ್ಲ ಎಂಬುದೇ. ನಮಗೊಬ್ಬ ದೇವರಿದ್ದಾನೆ. ಆತನು ನಮ್ಮ ಎಲ್ಲ ಅಕ್ಕರೆಗಳನ್ನ ಸಂಧಿಸುವಂತ ದೇವರಾಗಿದ್ದಾನೆ.
ಎಫೆಸ ಪತ್ರಿಕೆ 3ನೇ ಅಧ್ಯಾಯ 20-22 ವಾಕ್ಯಗಳನ್ನ ಗಮನಿಸುವಾಗ, ಓದುವಾಗಲೂ ಕೂಡ ಆತನು ಯಾವ ರೀತಿಯಾಗಿ ನಮ್ಮ ಅಗತ್ಯತೆಗಳನ್ನ ಸಂಧಿಸುತ್ತಾನೆಂಬುದಾಗಿ ಸಂತ ಪೌಲರು ಬಹಳ ಸುಂದರವಾಗಿ ವಿವರಿಸುತ್ತಿದ್ದಾರೆ. ಅನೇಕ ಸಮಯಗಳಲ್ಲಿ, ಪ್ರಾರ್ಥನೆಯ ಸಮಯಗಳಲ್ಲಿ ಈ ವಾಕ್ಯಗಳನ್ನ ನಾವು ಆತುಕೊಂಡು ಪ್ರಾರ್ಥಿಸುತ್ತೇವೆ. ಆದರೂ ಕೂಡ ಈ ವಾಕ್ಯಕ್ಕೆ ಒತ್ತು ಕೊಡುವ ಸಲುವಾಗಿ ಆ ವಾಕ್ಯವನ್ನ ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಓದುವುದನ್ನು ಕೇಳಿಸಿಕೊಳ್ಳೋಣ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 20-21 ವಾಕ್ಯಗಳು. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಆತನು ಎಂಥ ದೇವರೆಂಬುದಾಗಿ ನೋಡುವಾಗ, ನಾವು ಬೇಡುವುದಕ್ಕಿಂತಲೂ, ನಾವು ಊಹಿಸುವುದಕ್ಕಿಂತಲೂ, ನಾವು ಕೇಳುವುದಕ್ಕಿಂತಲೂ ಅತ್ಯಂತ ಅಧಿಕವಾಗಿ ಮಾಡಲು ಶಕ್ತನಾದ ದೇವರೆಂಬುದಾಗಿ. ಪ್ರಿಯ ದೇವ ಜನರೇ, ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಹಾಗಲೇ ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ನೀವು ಯಾವ ರೀತಿಯಾಗಿ ಆತನ ಬಳಿಗೆ ಬರಬೇಕು, ಯಾವ ರೀತಿಯಾಗಿ ಆತನನ್ನು ನೋಡಬೇಕು, ಯಾವ ರೀತಿಯಾಗಿ ಆತನನ್ನ ಗ್ರಹಿಸಿಕೊಳ್ಳಬೇಕು, ಯಾವ ವಿಧವಾದ ಸ್ಥಾನವನ್ನು ಆತನಿಗೆ ಕೊಡಬೇಕು ಎಂಬ ಅಂಶವನ್ನ ಕುರಿತು ನಿಮ್ಮೊಂದಿಗೆ ಧ್ಯಾನಿಸುತ್ತಿದ್ದೇನೆ. ನೀವು ಕೊರಗುತ್ತಿದ್ದೀರಾ? ದೇವರು ನನ್ನ ಪ್ರಾರ್ಥನೆಯನ್ನ ಕೇಳಲಿಲ್ಲ ಎಂಬುದಾಗಿ ಕೊರಗುತ್ತಿದ್ದೀರಾ? ದೇವರು ಈ ಬೇಡಿಕೆಯನ್ನ ಪೂರೈಸಲಿಲ್ಲ ಎಂಬುದಾಗಿ ನೀವು ಕೊರಗುತ್ತಿದ್ದೀರಾ? ನನಗೆ ಸಹಾಯ ದೊರಕಲಿಲ್ಲ ಎಂಬುದಾಗಿ ಮಮ್ಮಲ ಮರುಗುತ್ತಿದ್ದೀರಾ? ಹಾಗಾದರೆ ಈ ಒಂದು ವಾಕ್ಯವನ್ನ ನೀವು ನಂಬಿರಿ. ಈ ವಾಕ್ಯದ ಮೂಲಕ ಕರ್ತನು ನಿಮಗೆ ನನಗೆ ತಿಳಿಸುವ ಸಂಗತಿ ಏನೆಂದರೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಗ್ರಹಿಸಿಕೊಳ್ಳಲಿಲ್ಲ ಅಂತ ಕಾರ್ಯಗಳನ್ನು ಆತನು ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಪ್ರಿಯರೇ, ನೀವು ಬೇಡುವುದಕ್ಕಿಂತಲೂ ಹೆಚ್ಚಾಗಿ ಮಾಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಯೆರೆಮೀಯ 29:11ನೇ ವಾಕ್ಯದಲ್ಲಿ ಆತನು ಹೇಳುತ್ತಿದ್ದಾನೆ, ನಿಮ್ಮ ವಿಷಯದಲ್ಲಿ ನನಗಿರುವಂತ ಯೋಚನೆಗಳು, ನನಗಿರುವಂತ ಆಲೋಚನೆಗಳು ಹಿತಕರವಾದವುಗಳೆಂಬುದಾಗಿ ಹೇಳುತ್ತಿದ್ದಾನೆ. ಎಷ್ಟು ಒಳ್ಳೆಯ ದೇವರು! ಈ ಒಂದು ಅದ್ಭುತವನ್ನ ಕರ್ತನು ಮಾಡುವುದರ ಮೂಲಕ, ಕರ್ತನು ತನ್ನ ಶಿಷ್ಯರಿಗೆ ಆಹಾರವನ್ನು ಕೊಡುವುದರ ಮೂಲಕ, ಕರ್ತನು ಆ 20,000 ಮಂದಿಗೆ ಆಹಾರವನ್ನು ಕೊಡುವುದರ ಮೂಲಕ ಅವರ ಗಮನವನ್ನ ಎಲ್ಲಿ ಸೆಳೆಯುತ್ತಿದ್ದಾನೆ ಎಂಬುದಾಗಿ ನೋಡುವಾಗ, ತನ್ನನ್ನು ಅವರು ನಂಬಬೇಕೆಂಬುದರ ಕಡೆಗೆ ಸೆಳೆಯುತ್ತಿದ್ದಾನೆ. ಪ್ರಿಯ ದೈವ ಜನರೇ, ನೀವು ನಾನು ಈ ಒಂದು ವಾಕ್ಯಗಳ ಧ್ಯಾನದಲ್ಲಿ ನಮ್ಮ ನಂಬಿಕೆಯನ್ನ ಕರ್ತನ ಕಡೆಗೆ ತೋರ್ಪಡಿಸೋಣವೇ? ನಾವು ಕರ್ತನಲ್ಲಿ ಭರವಸೆ ಇಡೋಣವೇ? ಇಲ್ಲಿ ಒಂದು ಗುಂಪಿದೆ. ಈ ಗುಂಪು ಕರ್ತನ ವಾಕ್ಯವನ್ನ ಕೇಳಿದೆ. ಈ ಗುಂಪಿನಲ್ಲಿ ಅನೇಕರು ಅಸ್ವಸ್ಥವಾದಂತವರು ಸ್ವಸ್ಥತೆಯನ್ನು ಹೊಂದಿದ್ದಾರೆ. ಈ ಗುಂಪಿನಲ್ಲಿರುವವರು ಕರ್ತನ ಕರುಣೆಯನ್ನ ಅವರು ಅನುಭವಿಸಿದ್ದಾರೆ. ಈ ಗುಂಪಿನಲ್ಲಿರುವವರು ಆ ಒಂದು 5 ರೊಟ್ಟಿ 2 ಮೀನುಗಳ ಮೂಲಕ ಕರ್ತನು ಯಾವ ರೀತಿಯಾಗಿ ಅವರ ಆಹಾರದ ಕೊರತೆಯನ್ನ ಸಂಧಿಸಿದನೆಂಬುದಾಗಿ ಆ ಒಂದು ಮಹತ್ ಕಾರ್ಯವನ್ನ, ಆ ಒಂದು ಅದ್ಭುತವನ್ನ ಅವರು ಕಂಡಿದ್ದಾರೆ. ಅವರು ಹೇಗೆ ವರ್ತಿಸುತ್ತಿದ್ದಾರೆ ಓದುವುದನ್ನು ಕೇಳಿಸಿಕೊಳ್ಳೋಣ. ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಾಕ್ಯ. ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ, ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು. ಪ್ರಿಯರೇ, ಇವರ ಪ್ರತಿಕ್ರಿಯೆ ಏನೆಂಬುದಾಗಿ ನೋಡುವಾಗ, ಇವರು ಯೇಸು ಸ್ವಾಮಿಯನ್ನ ಪ್ರವಾದಿ ಎಂಬುದಾಗಿ ಗಮನಿಸುತ್ತಿದ್ದಾರೆ ಅಥವಾ ಗುರುತಿಸುತ್ತಿದ್ದಾರೆ. ಇದಕ್ಕೆ ಆ ರೀತಿಯಾಗಿ ಅವರು ಗುರುತಿಸಲು ಕಾರಣವೇನು? ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಾಕ್ಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿಳಿಸಿಕೊಳ್ಳೋಣ. ಓದುವುದನ್ನು ಕೇಳಿಸಿಕೊಳ್ಳೋಣ. ಡ್ಯೂಟ್ರಾನಮಿ ಚಾಪ್ಟರ್ 18 verse 15. Let us hear the reading. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕಿವಿಗೊಡಬೇಕು ಎಂಬುದೇ. ಪ್ರಿಯರೇ, ಈ ವಾಕ್ಯವನ್ನ ನೀವು ಗಮನಿಸುವುದಾದರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಅವರಿಗೆ ಮನ್ನವನ್ನ ಕೊಟ್ಟನು.
ನಿಜವಲ್ಲವಾ? ಮೋಶೆ ಮನ್ನವನ್ನ ಕೊಡಲಿಲ್ಲ. ವಿಮೋಚನೆ ಕಂಡ 16ನೇ ಅಧ್ಯಾಯವನ್ನು ನೀವು ಗಮನಿಸುವುದಾದರೆ ದೇವರು ತನ್ನ ಮಕ್ಕಳಿಗೆ ಮನ್ನವನ್ನ ಕೊಟ್ಟರು. ಓದುವುದನ್ನು ಕೇಳಿಸಿಕೊಳ್ಳೋಣ. ಎಕ್ಸೋಡಸ್ ಚಾಪ್ಟರ್ 16 ವರ್ಸ್ 4. ವಿಮೋಚನೆ ಕಾಂಡ 16ನೇ ಅಧ್ಯಾಯ 4ನೇ ವಾಕ್ಯ. ಆಗ ಯೆಹೋವನು ಮೋಶೆಗೆ, ಇಗೋ, ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು. ಇದರಿಂದ ಇವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವವರು ಅಲ್ಲವೋ ಎಂದು ಪರೀಕ್ಷಿಸಿ ತಿಳಿಯುತ್ತೇನೆ. ಪ್ರಿಯರೇ, ದೇವರು ಮನ್ನವನ್ನ ಕೊಟ್ಟನು. ಈ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅವರು ಯೇಸುಸ್ವಾಮಿಯಿಂದ ಆಹಾರವನ್ನ ಹೊಂದಿಕೊಂಡ ತಕ್ಷಣ ಮೋಶೆಯ ಯಾವ ರೀತಿಯಾಗಿ ಆಹಾರ ಕೊಟ್ಟನೋ ಅದೇ ರೀತಿಯಾಗಿ ಯೇಸುಸ್ವಾಮಿ ಕೂಡ ಆಹಾರ ಕೊಡಬಲ್ಲನು. ಯೇಸುಸ್ವಾಮಿ ಸ್ವಸ್ಥತೆ ಕೊಡಬಲ್ಲನು. ಈತನು ಪ್ರವಾದಿ ಎಂಬುದಾಗಿ ಅವರು ಗುರುತಿಸುತ್ತಿದ್ದಾರೆ. ಪ್ರಿಯರೇ, ಯೇಸುಸ್ವಾಮಿಯನ್ನ ಹಿಂಬಾಲಿಸುವಂತ ಸಹೋದರನಿರಬಹುದು, ಸಹೋದರಿ ಇರಬಹುದು, ಸಣ್ಣವರಿರಬಹುದು, ಯವನಸ್ಥರಿರಬಹುದು. ಅವರು ಯಾವ ರೀತಿಯಲ್ಲಿ ಆತನನ್ನ ಹಿಂಬಾಲಿಸಬೇಕು ಎಂಬುದಾಗಿ ನೋಡುವಾಗ, ನಾನು ಯೇಸುವನ್ನ ಹೇಗೆ ಉಪಯೋಗಿಸಿಕೊಳ್ಳಲಿ ಎಂಬ ಭಾವನೆಯಿಂದಲ್ಲ, ನನ್ನ ಉದ್ದೇಶಗಳನ್ನ ಯೇಸುಸ್ವಾಮಿಯ ಬಳಿ ಹೇಗೆ ನೆರವೇರಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಅಲ್ಲ. ಯೇಸುಸ್ವಾಮಿಯನ್ನ ಈ ಗುಂಪು ಹಿಂಬಾಲಿಸುತ್ತಿದೆ. ಯೇಸುಸ್ವಾಮಿಯನ್ನ ಈ ಗುಂಪು ಪ್ರವಾದಿ ಎಂಬುದಾಗಿ ಹೇಳುತ್ತಿದೆ. ಯೇಸುಸ್ವಾಮಿಯನ್ನ ಈ ಗುಂಪು ಅದರ ಉಪಯೋಗಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳಲು ಅಪಹಾಪಿಸುತ್ತಿದೆ, ತವಕ ಪಡುತ್ತಿದೆ. ಕರ್ತನು ಎಂದಿಗೂ ಕೂಡ ಅದಕ್ಕೆ ಅನುಮತಿಸಲಾರನು. ಪ್ರಿಯ ದೈವಜನರೇ, ನಮ್ಮ ಜೀವಿತ ಹೇಗಿದೆ? ನಮ್ಮ ಭಾವನೆ ಹೇಗಿದೆ? ನಮ್ಮ ನಡತೆ ಯೇಸುವಿನ ಪಕ್ಷದಲ್ಲಿ ಹೇಗಿದೆ? ನನ್ನ ಆತ್ಮೀಯ ಜೀವಿತದಲ್ಲಿ, ಸೇವೆಗಳ ಮಧ್ಯದಲ್ಲಿ ಇತರರನ್ನು ಸಂಧಿಸಿ ಮಾತನಾಡುವಾಗ ಒಬ್ಬ ಸಹೋದರನು ನಿಮ್ಮ ಜೀವಿತ ಹೇಗಿದೆ ಎಂಬುದಾಗಿ ಕೇಳಿದೆನು. ಆತನು ಹಳ್ಳಿಯ ಹಿನ್ನೆಲೆಯಿಂದ ಬರುವಂತ ಸಹೋದರನಾಗಿದ್ದನು. ತನ್ನ ಸಾಕ್ಷಿಯನ್ನು ಈ ರೀತಿಯಾಗಿ ಹೇಳಿದನು. ಕರ್ತನನ್ನ ನಂಬಿದ್ದೇನೆ, ಆರಾಧನೆಗೆ ಬರುತ್ತಿದ್ದೇನೆ, ಇನ್ನು ಗಂಟು ಸಿಕ್ಲಿಲ್ಲ ಎಂಬುದಾಗಿ ಹೇಳಿದನು. ಗಂಟು ಅಂದ್ರೆ ಹಣ. ಪ್ರಿಯ ದೈವಜನರೇ, ವಿ ಶುಡ್ ನಾಟ್ ಹ್ಯಾವ್ ಮಿಸ್ಕಾನ್ಸೆಪ್ಷನ್ಸ್ ಅಬೌಟ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ತಪ್ಪಾದ ಭಾವನೆಗಳನ್ನ, ಅನಿಸಿಕೆಗಳನ್ನ ಹೊಂದಿರಬಾರದೆಂಬುದಾಗಿ ಈ ಒಂದು ಧ್ಯಾನದಲ್ಲಿ ಕರ್ತನು ನಮಗೆ ಕಲಿಸುತ್ತಿದ್ದಾನೆ. ಈ ಒಂದು ಗುಂಪು ಎಂಥ ಗುಂಪು ಎಂಬುದಾಗಿ ನೋಡುವಾಗ, ತಮ್ಮ ಹೊಟ್ಟೆಯ ಆ ಒಂದು ಹೊಟ್ಟೆಯನ್ನ ನೋಡಿಕೊಳ್ಳುವಂತ ಗುಂಪಾಗಿ ಕಂಡು ಬರುವಂತದ್ದಾಗಿದೆ. ಈ ಗುಂಪು ಅಳಿದು ಹೋಗುವ ಆಹಾರಕ್ಕಾಗಿ ಯೇಸುಸ್ವಾಮಿಯನ್ನು ಹುಡುಕುವಂತ ಗುಂಪಾಗಿದೆ. ಈ ಗುಂಪು ತಾತ್ಕಾಲಿಕವಾದ ಸ್ವಸ್ಥತೆಯನ್ನ ಎದುರು ನೋಡುತ್ತಾ, ಅಪೇಕ್ಷಿಸುತ್ತಾ ಅದರ ಹಿಂದೆ ಹೋಗುವಂತ ಗುಂಪಾಗಿದೆ. ಯೇಸು ಕ್ರಿಸ್ತನು ಮೆಸ್ಸಿಯನು, ಯೇಸು ಕ್ರಿಸ್ತನು ತಮ್ಮ ರಕ್ಷಕನು, ಯೇಸು ಕ್ರಿಸ್ತನು ಲೋಕದ ಪಾಪವನ್ನ ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ, ಯೇಸು ಕ್ರಿಸ್ತನು ದೇವರ ಕುಮಾರನು, ಯೇಸು ಕ್ರಿಸ್ತನು ಸೃಷ್ಟಿಕರ್ತನು, ಯೇಸು ಕ್ರಿಸ್ತನು ಕರುಣೆಯುಳ್ಳವನು ಎಂಬುದಾಗಿ ಈ ಗುಂಪು ಒಪ್ಪಿಕೊಳ್ಳುತ್ತಿಲ್ಲ. ಈ ಗುಂಪು ಹೇಗೆ ವರ್ತಿಸುತ್ತಿದೆ, ಏನನ್ನ ಕರ್ತನಿಗೆ ಮಾಡೋಣ ಎಂಬುದಾಗಿ ಈ ಗುಂಪು ಅಪೇಕ್ಷಿಸುತ್ತಿದೆ ಎಂಬುದಾಗಿ ನೋಡುವಾಗ, ಈ ಗುಂಪಿನ ಒಂದು ಮನೋಭಾವ, ಕರ್ತನ ಉದ್ದೇಶ ಎರಡಕ್ಕೂ ಒಟ್ಟಾಗಿ ಹೋಗುವುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ಕಾಣುವುದಿಲ್ಲ.
ನನ್ನ ಕೆಲಸದ ಜೀವಿತದಲ್ಲಿ ಒಬ್ಬ ಸಹೋದರ, ಬ್ರಾಹ್ಮಣ ಸಹೋದರ, ಆತನ ಹೆಸರು ಕುಲಕರ್ಣಿ ಎಂಬುದಾಗಿ. ಆತನು ಪ್ರತಿ ಗುರುವಾರ ಇನ್ಫಂಟ್ ಜೀಸಸ್ ಚರ್ಚ್ಗೆ ಬೆಂಗಳೂರಿನಲ್ಲಿ ಆತನು ಹೋಗುತ್ತಿದ್ದನು. ನಾನು ಅವರನ್ನು ಕೇಳಿದೆ, ನೀವು ಯಾಕೆ ಹೋಗುತ್ತೀರಿ ಎಂಬುದಾಗಿ ಕೇಳಿದೆ. ಅವರು ಹೇಳಿದರು, ಸಾರ್, ನನ್ನ ಕೆಲಸದಲ್ಲಿ ನಾನು ಯಶಸ್ಸನ್ನ ಕಾಣುತ್ತಿದ್ದೇನೆ. ನನಗೆ ಯಶಸ್ಸು ದೊರಕುವ ಸಲುವಾಗಿ ನಾನು ಹೋಗುತ್ತೇನೆ ಎಂಬುದಾಗಿ ತಮ್ಮ ಹೋಗುವಂತ ಉದ್ದೇಶವನ್ನ ಬಯಲುಪಡಿಸಿದರು. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಂತ ಗುಂಪಾಗಿದ್ದೀರಿ? ಯೇಸುಸ್ವಾಮಿ ಬಳಿ ನಾನು ಹೋದರೆ, ನಾನು ಕರ್ತನ ದಿನ ಆತನ ಮಂದಿರಕ್ಕೆ ಹೋದರೆ, ಸತ್ಯವೇದದ ಕೂಟದಲ್ಲಿ ನಾನು ಭಾಗವಹಿಸಿದರೆ, ಪ್ರಾರ್ಥನೆಯ ಕೂಟದಲ್ಲಿ ನಾನು ಭಾಗವಹಿಸಿದರೆ ನನಗೆ ಒಳ್ಳೆಯದಾಗುತ್ತೆ, ನನ್ನ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ, ನನ್ನ ಕೆಲಸದಲ್ಲಿ ಒಳ್ಳೆಯದಾಗುತ್ತದೆ. ಅಷ್ಟಕ್ಕೆ ಮಾತ್ರ ನಾವು ಆ ಒಂದು ಭಾವನೆಯಲ್ಲಿ ನಾವು ಕರ್ತನ ಬಳಿ ಹೋಗುತ್ತಿದ್ದೇವಾ? ಪ್ರಿಯ ದೈವ ಜನರೇ, ವಾಕ್ಯವನ್ನ ಬಹಳ ಸ್ಪಷ್ಟವಾಗಿ ಕೇಳಿರಿ. ದೇವರ ವಾಕ್ಯ ಹೇಳುತ್ತದೆ, ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ, ಓದುವುದನ್ನು ಕೇಳಿಸಿಕೊಳ್ಳೋಣ. ಐಸಿಯಾ ಚಾಪ್ಟರ್ 55 verse 8 and 9. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಪ್ರಿಯರೇ, ಎಷ್ಟು ಸುಂದರವಾದಂತ ವಾಕ್ಯಗಳು. ನನ್ನ ಮಗನೇ, ನನ್ನ ಮಗಳೇ, ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಲ್ಲ ಎಂಬುದಾಗಿ ಕರ್ತನು ತಿಳಿಸುತ್ತಿದ್ದಾನೆ. ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿನ್ನ ಆಲೋಚನೆಯೇ ನನ್ನ ಆಲೋಚನೆಯಾಗಿರಲಿ, ನಿನ್ನ ಮಾರ್ಗವೇ ನನ್ನ ಮಾರ್ಗವಾಗಿರಲಿ ಎಂಬುದಾಗಿ ಪ್ರಾರ್ಥಿಸೋಣ. ಕರ್ತನು ತನ್ನನ್ನು ಯಾರು ಹಿಂಬಾಲಿಸಬೇಕು ಎಂಬ ವಿಷಯದಲ್ಲಿ ಈ ವಾಕ್ಯ ಭಾಗದಲ್ಲಿ ಮಾತನಾಡುತ್ತಿದ್ದಾನೆ. ತನ್ನನ್ನು ಹಿಂಬಾಲಿಸತಕ್ಕಂಥವರು ಯಾವ ನಡತೆಯನ್ನ ಹೊಂದಿರಬೇಕೆಂಬುದಾಗಿ ಆತನು ಮಾತನಾಡುತ್ತಿದ್ದಾನೆ. 5 ಅಂಶಗಳನ್ನ ಈ ವಾಕ್ಯದ ಬೆಳಕಿನಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀವು ನಾನು ಯಾವ ರೀತಿ ಭರವಸೆ ಇಡಬೇಕು, ಯಾವ ರೀತಿ ಆತನನ್ನು ನಂಬಬೇಕು, ಯಾವ ರೀತಿ ನಂಬಿಕೆಯಲ್ಲಿ ನಾವು ಬೆಳೆಯಬೇಕು ಎಂಬ ವಿಷಯದಲ್ಲಿ 5 ಆತ್ಮೀಯ ಪಾಠಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆ ಒಂದು ಆತ್ಮೀಯ ಪಾಠಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಮುಂಚಿತವಾಗಿ ಯೋಹನ ಬರೆದ ಸುವಾರ್ತೆಯ 6ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಆಗ ಯೇಸು, ಅವರು ಬಂದು ತನ್ನನ್ನು ಹಿಡಿಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು ಎಂಬುದು. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಈ ಗುಂಪು ಮತ್ತೊಂದು ಮನೋಭಾವನೆಯನ್ನ ಹೊಂದಿದೆ. ಆ ಮನೋಭಾವನೆ ಏನೆಂಬುದಾಗಿ ನೋಡುವಾಗ, ಆತನನ್ನ ಹಿಡುಕೊಂಡು ಹೋಗಿ ಬಲವಂತದಿಂದ ಅರಸನಾಗಿ ಮಾಡಬೇಕೆಂಬ ಒಂದು ಅನಿಸಿಕೆಯಲ್ಲಿ ಈ ಗುಂಪು ಕಂಡು ಬರುತ್ತಿದೆ. ಪ್ರಿಯ ದೈವಜನರೇ, ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ಆತನು ರಾಜನು ಕರ್ತಾದಿ ಕರ್ತನು. ಮತ್ತಾಯ ಬರೆದ ಸುವಾರ್ತೆ, ಇಡೀ ಸುವಾರ್ತೆ ಸಾರುತ್ತದೆ, ಆತನು ರಾಜನು, ಆತನಿಗೆ ರಾಜ್ಯವಿದೆ, ಆತನು ತನ್ನ ರಾಜ್ಯವನ್ನ ಸ್ಥಾಪಿಸಲು ಈ ಲೋಕಕ್ಕೆ ಬಂದನು. ಆದ ಕಾರಣ ಮತ್ತಾಯ 4:17 ಆತನು ಸಾರಿದನು, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ಪಶ್ಚಾತ್ತಾಪ ಪಡಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಸಾರಲು ತೊಡಗಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಮತ್ತಾಯ ಬರೆದ ಸುವಾರ್ತೆ ಆ ರಾಜನ ನೀತಿಗಳನ್ನು ಕುರಿತು ಮಾತನಾಡುತ್ತದೆ.
ಮತ್ತಾಯ ಬರೆದ ಸುವಾರ್ತೆ ಆ ರಾಜ್ಯದಲ್ಲಿ ದೇವರ ಮಕ್ಕಳು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ಎಂತ ವ್ಯಕ್ತಿಗಳು ಆ ರಾಜ್ಯವನ್ನ ಪ್ರವೇಶ ಮಾಡುತ್ತಾರೆ ಎಂಬ ಸಂಗತಿಗಳನ್ನ ಕುರಿತು ಮಾತನಾಡುತ್ತದೆ. ಪಿಲಾತನು ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನೀನು ನಿಜವಾಗಿಯೂ ನೀನು ರಾಜನ ಎಂಬುದಾಗಿ ಕೇಳಿದ. ಪಿಲಾತನಿಗೆ ಹೇಳಿದನು, ಹೌದು ನಾನು ರಾಜನೆಂಬುದಾಗಿ ಹೇಳಿದನು. ನನ್ನ ರಾಜ್ಯ ಇದಲ್ಲ ಎಂಬುದಾಗಿ ಹೇಳಿದನು. ನನ್ನ ಜನರು ಇವರಲ್ಲ ಎಂಬುದಾಗಿ ಹೇಳಿದನು. ನನ್ನ ಜನರು ನನ್ನ ಪಕ್ಷವಾಗಿ ಕಾದಾಡುತ್ತಿದ್ದರು, ಈ ರಾಜ್ಯ ನನ್ನ ವಿರುದ್ಧ ನನ್ನದಾದರೆ ಎಂಬುದಾಗಿ ಹೇಳಿದನು. ನೋಡೋಣ, ದೇಶದ ಪಂಡಿತರು ಯೆರೂಸಲೇಮಿಗೆ ಬಂದಾಗ ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂಬುದಾಗಿ ಅವರು ಕೇಳಿದರು. ಕೀರ್ತನೆ 24 ಹೇಳುತ್ತದೆ, ದ್ವಾರಗಳೇ ಉನ್ನತವಾಗಿರಿ, ಪುರಾತನ ಕದಗಳೇ ತೆರೆದುಕೊಂಡಿರಿ, ಮಹಿಮೆಯ ರಾಜ್ಯನು ಪ್ರವೇಶ ಮಾಡುತ್ತಿದ್ದಾನೆ. ಓ ಪ್ರಿಯ ದೇವ ಜನರೇ, ನಮಗೊಬ್ಬ ರಾಜ್ಯನಿದ್ದಾನೆ, ಆತನು ಮಹಿಮೆಯ ರಾಜನು. ಜಕರಯನು ಪ್ರವಾದಿಸಿದ್ದಾನೆ, ಯೆರೂಸಲೇಮೇ ಭಯಪಡಬೇಡ, ನಿನ್ನ ಅರಸನು ಕತ್ತೆ ಮರಿಯನ್ನು ಹತ್ತಿದವನಾಗಿ ನಿನ್ನ ಬಳಿಗೆ ಬರುತ್ತಿದ್ದಾನೆ, ಆತನು ಶಾಂತಿಯ ಅರಸನೆಂಬುದಾಗಿ ತಿಳಿಸುತ್ತಿದ್ದಾನೆ. ಹೌದು ಪ್ರಿಯ ದೈವ ಜನರೇ, ಈ ಗುಂಪು ಆತನನ್ನು ತಾತ್ಕಾಲಿಕವಾದ ರಾಜನನ್ನಾಗಿ ಮಾಡುವ ಸಲುವಾಗಿ ಆತನನ್ನು ಹಿಡಿಕೊಂಡು ಹೋಗಲು ಇಷ್ಟಪಟ್ಟರು. ಈ ಗುಂಪು ಕರ್ತನಾದ ಯೇಸು ಕ್ರಿಸ್ತನನ್ನು ರಾಜನನ್ನಾಗಿ ಮಾಡಿ ರೋಮಾಪುರದ ದಬ್ಬಾಳಿಕೆಯಿಂದ, ರೋಮಾಪುರದ ಆಡಳಿತದಿಂದ, ರೋಮಾಪುರದ ನೊಗದಿಂದ ತಮ್ಮನ್ನು ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಈ ಗುಂಪು ಬಯಸಿದರು. ಇಸ್ರಾಯೇಲರ ಜೀವಿತವನ್ನ ನೋಡುವಾಗ ಅವರು ಸಮುವೇಲನ ಬಳಿ ಕೇಳಿದರು, ಸಮುವೇಲೆ, ಬೇರೆ ಜನಗಳಿಗೆ ಇರುವ ಪ್ರಕಾರ ನಮಗೂ ಅರಸನಿರಲಿ, ಅವನು ನಮಗೆ ಮುಂದಾಗಿ ಹೋಗಿ ನಮ್ಮ ಪಕ್ಷವಾಗಿ ಯುದ್ಧ ಮಾಡಲಿ ಎಂಬುದಾಗಿ ಕೇಳಿಕೊಂಡರು. ದೇವರು ಅವನಿಗೆ ಅರಸನು ಬೇಡ ಎಂಬುದಾಗಿ ಹೇಳಿದರು. ಯೋಹಾನ ಬರೆದ ಸುವಾರ್ತೆ ಪಿಲಾತನು ನಿಮ್ಮ ಅರಸನನ್ನ ಏನು ಮಾಡಲಿ ಎಂಬುದಾಗಿ ಕೇಳಿದಾಗ ಅವರು ಹೇಳಿದರು, ಈತನು ನಮ್ಮ ಅರಸನಲ್ಲ, ನಮ್ಮ ಅರಸನು ಸೀಸರನೆಂಬುದಾಗಿ ಹೇಳಿದರು. ಈ ಗುಂಪು ತಾತ್ಕಾಲಿಕವಾಗಿ ಆತನನ್ನು ಅರಸನನ್ನಾಗಿ ಮಾಡಲು ಬಯಸಿದಂತ ಗುಂಪು. ಸತ್ಯವೇದದ ಹಲವಾರು ವಾಕ್ಯ ಭಾಗಗಳ ಮೂಲಕ ಕರ್ತನಾದ ಯೇಸು ಕ್ರಿಸ್ತನು ನಿಜವಾದ ಅರಸನೆಂಬ, ನಿಜವಾದ ರಾಜನೆಂಬುದಾಗಿ, ರಾಜನೆಂಬುದಾಗಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಪ್ರಿಯ ದೈವ ಜನರೇ, ಈ ರಾಜನನ್ನ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿದ್ದೀರಾ? ಈ ರಾಜನನ್ನ ನೀವು ನಂಬಿದ್ದೀರಾ? ಕೀರ್ತನೆ 2ನೇ ಅಧ್ಯಾಯದಲ್ಲಿ ಈ ರಾಜನು ಕಬ್ಬಿಣದ ಕೋಲಿನಿಂದ ಆಳ್ವಿಕೆಯನ್ನ ಮಾಡುವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈತನ ಆಳ್ವಿಕೆ ಯುಗ ಯುಗಾಂತರಗಳಲ್ಲಿಯೂ ಇರುವಂತಹ ಆಳ್ವಿಕೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ನನ್ನ ಸ್ಥಾನ ಎಲ್ಲಿದೆ? ನಾವು ಈ ಗುಂಪಿನ ಜೊತೆಗೆ ನಮ್ಮನ್ನ ಲೀನಪಡಿಸಿಕೊಳ್ಳುತ್ತಿದ್ದೇವಾ? ಅಥವಾ ನಮ್ಮ ಭಾವನೆ, ನಮ್ಮ ನಡತೆ, ನಮ್ಮ ಭಕ್ತಿ, ಯೇಸುವೆ ನೀನೇ ನನ್ನ ರಾಜನು, ಯೇಸುವೆ ನೀನೇ ನನ್ನ ಅರಸನೆಂಬುದಾಗಿ ನಮ್ಮ ಹೃದಯದಲ್ಲಿ ನಾವು ನಂಬಿದ್ದೇವಾ? ಒಂದು ವೇಳೆ ನೀವು ನಂಬಿರುವುದಾದರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ನೀವು ನಂಬದೇ ಇರುವುದಾದರೆ ಈ ಒಂದು ಧ್ಯಾನದಲ್ಲಿ ಆತನನ್ನ ಖಂಡಿತವಾಗಿಯೂ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಿರಿ. ಈ ಚಿಯೋನಿನ ರಾಜನನ್ನ ನೀವು ತಳ್ಳಬೇಡಿರಿ. ಇಸ್ರೇಲಿನಲ್ಲಿ ನಡೆಯುವಂತ ಸಂಗತಿಗಳನ್ನು ನಾವು ನೋಡುವಾಗ ಆತನ ಬರುವಿಕೆ ತ್ವರೆಯಾಗಿದೆ. ಕರ್ತನು ಯಾವ ಕ್ಷಣದಲ್ಲಾದ್ರೂ ಬರಬಹುದು. ಆದ ಕಾರಣ ಈ ರಾಜನನ್ನ ನೀವು ಸ್ವೀಕರಿಸಿಕೊಳ್ಳಿರಿ. 5 ಆತ್ಮೀಯ ಪಾಠಗಳನ್ನು ನಿಮ್ಮ ಗಮನಕ್ಕೆ ಕ್ಲುಪ್ತವಾಗಿ ತರಲು ಬಯಸುತ್ತೇನೆ. ನಾನು ಕರ್ತನಲ್ಲಿ ಹೇಗೆ ಭರವಸೆ ಇಡಬಹುದು? ಕರ್ತನ ನಂಬಿಕೆಯಲ್ಲಿ ಹೇಗೆ ಭರವಸೆ ಇಡಬಹುದು? ಕರ್ತನನ್ನ ಯಾವ ರೀತಿ ತಿಳಿದುಕೊಳ್ಳಬಹುದು ಎಂಬ ವಿಷಯದಲ್ಲಿ ದೇವರ ವಾಕ್ಯವನ್ನು ನೀವು ಗಮನಿಸುವಾಗ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯ.
ಸಂಜೆಯಾದಾಗ ಆತನ ಶಿಷ್ಯರು ಸಮುದ್ರಕ್ಕೆ ಇಳಿದು ದೋಣಿಯನ್ನು ಹತ್ತಿ ಸಮುದ್ರ ಮಾರ್ಗವಾಗಿ ಕೆಪೆರ್ನೌಮಿಗೆ ಕಡೆಗೆ ಹೊರಟರು. ಪ್ರಿಯರೇ, ಕರ್ತನನ್ನ ಮೊಟ್ಟ ಮೊದಲನೇದಾಗಿ ಆತನ ವ್ಯಕ್ತಿತ್ವವನ್ನು ನಾವು ತಿಳಿದುಕೊಳ್ಳುವುದರ ಮೂಲಕ ಆತನ ನಮ್ಮ ಜೀವಿತದಲ್ಲಿ ನಾವು ನಂಬಿಕೆಯಲ್ಲಿ ಬೆಳೆಯಬಹುದು. ಅವರು ಆ ಒಂದು ಬೆಟ್ಟದ ತಪ್ಪಲಿನಿಂದ ಕಪೆರ್ನೌಮಿನ ಕಡೆಗೆ ಪ್ರಯಾಣ ಮಾಡಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ಅವರು ಪ್ರಯಾಣ ಮಾಡುವ ಸಮಯ ಸಂಜೆಯಾಗಿತ್ತು ಎಂಬುದಾಗಿ. ಈಗ ಅವರು ದೋಣಿಯಲ್ಲಿ ಕುಳಿತಿದ್ದಾರೆ. ಅವರೊಂದಿಗೆ ಯೇಸುಸ್ವಾಮಿ ದೋಣಿಯಲ್ಲಿಲ್ಲ. ಆತನು ಗುಂಪನ್ನು ಕಳಿಸಿಬಿಟ್ಟನು. ಶಿಷ್ಯರು ದೋಣಿಯಲ್ಲಿ ಕಪೆರ್ನೌಮಿಗೆ ಹೋಗುತ್ತಿದ್ದಾರೆ. ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ಹತ್ತಿ ಪ್ರಾರ್ಥನೆಯಲ್ಲಿ ನಿರತನಾಗಿದ್ದಾನೆ. ಅವರು ಪ್ರಯಾಣ ಮಾಡುತ್ತಿದ್ದಾರೆ. ಯೋಹಾನನು ಅವರು ಎಷ್ಟು ದೂರ ಪ್ರಯಾಣ ಮಾಡಿದರು ಎಂಬುದಾಗಿ ತಿಳಿಸುವಾಗ 3.5 ಮೈಲುಗಳು ದೂರ ಅವರು ಪ್ರಯಾಣ ಮಾಡಿದ್ದಾರೆ ಎಂಬುದಾಗಿ ಯೋಹಾನನು ತಿಳಿಸುತ್ತಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಅವರ ಬಳಿಗೆ ಬಂದಂತ ಸಮಯ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆಯ ಒಳಗಡೆ ಕರ್ತನು ಬಂದಿದ್ದಾನೆ. ಗಮನಿಸಿರಿ, ಸಂಜೆ ಅವರು ಆತನ ಬಳಿಯಿಂದ ಹೊರಟರು. ಈಗ ಬೆಳಗಿನ ಜಾವ ಅವರೆಲ್ಲರೂ ಆಯಾಸಗೊಂಡಿದ್ದಾರೆ. ಅಲೆಗಳ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾರೆ. ಬಹಳ ಪ್ರಯಾಸ ಪಟ್ಟಿದ್ದಾರೆ. ಬಹಳ ಶ್ರಮೆ ಪಟ್ಟಿದ್ದಾರೆ. ಹಿಂದಿನ ಅದ್ಭುತವನ್ನ ನಾವು ನೋಡುವಾಗ 4,000 ಮಂದಿಗೆ ಆತನು ಆಹಾರವನ್ನು ಹಂಚಿದ್ದನ್ನು ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಮತ್ತು ಇಂದಿನ ಧ್ಯಾನದಲ್ಲಿ ಯೇಸುಸ್ವಾಮಿ ದೋಣಿಯಲ್ಲಿ ಮಲಗಿದ್ದಾಗ ಬಿರುಗಾಳಿ ಎದ್ದಾಗ ಅದನ್ನು ಶಾಂತಪಡಿಸಿದ್ದನ್ನ ಈ ಶಿಷ್ಯರು ಅರಿತಿದ್ದಾರೆ. ಆದರೆ ಈ ಸಮಯದಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ, ಯೇಸುಸ್ವಾಮಿ ಅವರೊಂದಿಗಿಲ್ಲ. ಅವರು ನಿಸ್ಸಹಾಯಕರಾಗಿದ್ದಾರೆ. ಅವರು ಬಳಲಿದ್ದಾರೆ. ಅವರು ಆಯಾಸಗೊಂಡಿದ್ದಾರೆ. ಪ್ರಿಯ ದೈವ ಜನರೇ, ಆ ಒಂದು ಪರಿಸ್ಥಿತಿಯಲ್ಲಿ, ಅವರ ನಿಸ್ಸಹಾಯಕವಾದಂತಹ ಪರಿಸ್ಥಿತಿಯಲ್ಲಿ ಕರ್ತನು ಸಮುದ್ರದ ಮೇಲೆ ನಡೆದು ಬಂದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆತನನ್ನು ಅವರು ಕಂಡಾಗ ಈತನು ಭೂತ ಎಂಬುದಾಗಿ ಅವರು ಅಂಜಿತರೆಂಬುದಾಗಿ ಭಯಪಟ್ಟರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ವಾಕ್ಯವನ್ನು ಆಲಿಸುತ್ತಿರುವಂತಹ ಪ್ರಿಯ ದೈವ ಜನರೇ, ಅಲೆಗಳು ಯೇಸು ಕ್ರಿಸ್ತನು ಶಿಷ್ಯರ ಹತ್ತಿರಕ್ಕೆ ಬರುವುದನ್ನ ತಡೆಯಲಿಲ್ಲ. ನಿಮ್ಮ ಜೀವಿತದ ಕಷ್ಟಗಳು, ನಿಮ್ಮ ಜೀವಿತದ ಸವಾಲುಗಳು, ನಿಮ್ಮ ಜೀವಿತದ ಸಮಸ್ಯೆಗಳು ಯೇಸು ಕ್ರಿಸ್ತನನ್ನ ದೂರ ಬೀರಿಸಲು ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಆತನು ಬೆಟ್ಟದ ಮೇಲೆ ಹತ್ತಿ ತನ್ನ ಶಿಷ್ಯರಿಗೋಸ್ಕರ ಪ್ರಾರ್ಥಿಸುತ್ತಿದ್ದನು. ಆತನು ಬೆಟ್ಟದಿಂದ ತನ್ನ ಶಿಷ್ಯರ ಮೇಲೆ ಕಣ್ಗಳನ್ನ ಇಟ್ಟು ನೋಡುತ್ತಿದ್ದನು. ತನ್ನ ಕರ್ತನು, ತನ್ನ ಯಜಮಾನನು, ತನ್ನ ಗುರು ತನ್ನೊಂದಿಗಿಲ್ಲವಲ್ಲ ಎಂಬುದಾಗಿ ಅವರ ಆತಂಕವನ್ನ ಪಟ್ಟಿರಬಹುದು. ಆದರೆ ಅವರ ಬಿರುಗಾಳಿಯ ಒಳಗಡೆ, ಅವರ ಅಲೆಗಳ ಒಯ್ದಾಟದಲ್ಲಿ ಅವರೊಂದಿಗೆ ಆತನು ಇದ್ದಾನೆ. ಪ್ರಿಯ ದೇವಜನರೇ, ಎಷ್ಟು ಒಳ್ಳೆಯ ದೇವರು! ನಿಮ್ಮ ನನ್ನ ಜೀವಿತದಲ್ಲಿ ಕರ್ತನು ಬಿರುಗಾಳಿಯನ್ನ ಅನುಮತಿಸುತ್ತಾನೆ. ಕರ್ತನು ಪ್ರಳಯವನ್ನ ಅನುಮತಿಸುತ್ತಾನೆ. ಕರ್ತನು ನಾನಾ ವಿಧವಾದ ಕಷ್ಟಗಳನ್ನ ಅನುಮತಿಸಬಹುದು. ಪರಿಣಾಮವೇನು? ನಿಮಗೆ ಆತನ ಮಹಿಮೆಯನ್ನು ತೋರ್ಪಡಿಸುವ ಸಲುವಾಗಿ, ನಿಮಗೆ ಕರ್ತನ ಶಕ್ತಿಯನ್ನ ತೋರ್ಪಡಿಸುವ ಸಲುವಾಗಿ. ನಿಜವಾಗಿಯೂ ಪ್ರಿಯರೇ, ನೀವು ನಾನು ಈ ಶಿಷ್ಯರನ್ನ ನೋಡುವಾಗ ಅವರು ಪ್ರಾಣಾಪಾಯಕ್ಕೆ ಸಿಲುಕಿದ್ದರು. ಅವರು ನೀರಿನಲ್ಲಿ ಒದ್ದಾಡುತ್ತಿದ್ದರು. ಅವರು ರಾತ್ರಿಯಲ್ಲಿ ಆ ಒಂದು ಸಮುದ್ರದಲ್ಲಿ ಸಂಕಟದಲ್ಲಿ ಕಂಡು ಬಂದರು. ಅವರು ಆ ಒಂದು ಪ್ರಯಾಣದಲ್ಲಿ ಉಲ್ಲಾಸ ಪಡಲಿಲ್ಲ. ಆಯಾಸಗೊಂಡಂತ ಅವರ ಪ್ರಯಾಣದಲ್ಲಿ, ದುಃಖಕರವಾದಂತ ಅವರ ಪ್ರಯಾಣದಲ್ಲಿ ಕರ್ತನನ್ನು ಅವರು ಕಂಡರು. ಕರ್ತನು
ಅವರೊಂದಿಗೆ ಅವರಿಗೆ ತೋರ್ಪಡಿಸಿದ್ದನ್ನ ಅವರು ಕಂಡರು. ಕರ್ತನ ಮಹಿಮೆಯನ್ನ ಕಂಡರು, ಕರ್ತನ ಪ್ರಭಾವನ ಕಂಡರು, ಕರ್ತನ ಶಕ್ತಿಯನ್ನ ಕಂಡರು. ಅವರು ಎಷ್ಟೊಂದು ಕಷ್ಟಪಟ್ಟರೋ, ಸಂಜೆಯಿಂದ ಬೆಳಗ್ಗೆವರೆಗೂ ಆ ಸಮುದ್ರದಲ್ಲಿ ಎಷ್ಟು ಕಷ್ಟಪಟ್ಟರೋ, ಅಲೆಗಳ ಒಯ್ದಾಟದಲ್ಲಿ ಎಷ್ಟು ನೋವನ್ನು ಅನುಭವಿಸಿದರೋ, ಎಷ್ಟು ಬೇಸರಗಳನ್ನ ಅವರು ಎದುರಿಸಿದರೋ, ಎಲ್ಲವನ್ನ ಒಂದೇ ಒಂದು ಕ್ಷಣದಲ್ಲಿ ಮರೆತು ಹೋದರು. ಕೀರ್ತನೆ 119 65ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Psalm 119 verse 65. ಯೆಹೋವನೇ, ನೀನು ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ನಿನ್ನ ಸೇವಕನಿಗೆ ಮಹೋಪಕಾರ ಮಾಡಿದ್ದಿ. Sister, verse 67. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಪ್ರಿಯ ದೈವ ಜನರೇ, ನೀವು ನಾನು ಕಷ್ಟಗಳನ್ನ, ಬಿರುಗಾಳಿಯನ್ನ, ಇಕ್ಕಟ್ಟನ್ನ, ವೇದನೆಯನ್ನ, ಕಣ್ಣೀರನ್ನ, ದುಃಖವನ್ನ ಎದುರಿಸದೆ ಹೋದರೆ ದೇವರ ಮಹಿಮೆಯನ್ನ ಕಾಣಲು ಸಾಧ್ಯವಿಲ್ಲ, ದೇವರ ಅದ್ಭುತಗಳನ್ನ ಕಾಣಲು ಸಾಧ್ಯವಿಲ್ಲ. ಕೀರ್ತನಗಾರನ ಮಾತುಗಳನ್ನ ಆಲಿಸಿರಿ. ಕಷ್ಟಾನುಭವ ನನಗೆ ಹಿತಕರವಾಗಿತ್ತು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಈ ಒಂದು ಧ್ಯಾನದಲ್ಲಿ ನೀವುಗಳು ಕಷ್ಟದಲ್ಲಿ ಹಾದು ಹೋಗುತ್ತಿದ್ದೀರಾ? ಬಿರುಗಾಳಿ ಅಂತ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿದ್ದೀರಾ? ಇಕ್ಕಟ್ಟಿನಲ್ಲಿ ಹಾದು ಹೋಗುತ್ತಿದ್ದೀರಾ? ದೊಡ್ಡ ಸವಾಲುಗಳನ್ನ ಎದುರಿಸುತ್ತಿದ್ದೀರಾ? ಹಾಗಾದರೆ ಕರ್ತನು ನಿಮ್ಮೊಂದಿಗಿದ್ದಾನೆ, ಕರ್ತನು ನಿಮ್ಮನ್ನ ನೋಡುತ್ತಿದ್ದಾನೆ, ಕರ್ತನು ನಿಮ್ಮ ಕಷ್ಟವನ್ನ ಬಲ್ಲನು. ಆತನು ತನ್ನ ಮಹಿಮೆಯನ್ನು ನಿಮಗೆ ತೋರ್ಪಡಿಸಲು ಶಕ್ತನಾಗಿದ್ದಾನೆ. ನೀವು ನಾನು ಮಾಡಬೇಕಾದ ಕಾರ್ಯ ಇಷ್ಟೇ, ಆತನನ್ನ ನಾವು ನಂಬಬೇಕು, ಆತನ ವ್ಯಕ್ತಿತ್ವವನ್ನ ನಾವು ನಂಬಬೇಕು. ಪ್ರಿಯರೇ, ಸಮಯದ ಅಭಾವದ ಕಾರಣ ನಾನು ವಿವರಿಸುವುದಿಲ್ಲ ಈ ಉಳಿದ 4 ಅಂಶಗಳನ್ನ, ಆದರೆ ಅದರ ಔಟ್ಲೈನ್ ಅನ್ನ ಮಾತ್ರ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನೀವು ನಾನು ಯಾವ ರೀತಿ ಕರ್ತನಲ್ಲಿ ಭರವಸೆ ಬಿಡಬಹುದು, ನೀವು ನಾನು ಕರ್ತನ ನಂಬಿಕೆಯಲ್ಲಿ ಹೇಗೆ ಬೆಳೆಯಬಹುದು ಎಂಬುದಾಗಿ ನಾವು ನೋಡುವಾಗ ಕರ್ತನ ಉದ್ದೇಶಗಳನ್ನ ನಾವು ಅಪ್ಪಿಕೊಳ್ಳಬೇಕು. ಎಫೆಸ 1:10 ಅದನ್ನ ಕುರಿತು ಮಾತನಾಡುತ್ತದೆ. ಎರಡನೆಯ ಒಂದು ಆತ್ಮೀಯ ಪಾಠ. 3ನೇ ಆತ್ಮೀಯ ಪಾಠದಲ್ಲಿ ನಾವು ನೋಡುತ್ತೇವೆ, ಕರ್ತನು ನಮಗೆ ಕೊಡುವಂತ ಪ್ರಾವಿಷನ್ಸ್ ಅಥವಾ ಅಕ್ಕರೆಗಳು, ನಮ್ಮ ಅಕ್ಕರೆಗಳು ಏನೇ ಇರಲಿ, ಅವುಗಳ ಮೂಲಕ ನಾವು ಕರ್ತನ ಜ್ಞಾನದಲ್ಲಿ, ಕರ್ತನಲ್ಲಿ ನಂಬಿಕೆ ಇಡಲು, ಕರ್ತನಲ್ಲಿ ಭರವಸೆ ಇಡಲು ನಮಗೆ ಸಾಧ್ಯವಾಗುತ್ತದೆ. 4ನೇದಾಗಿ, ನೀವು ನಾನು ಕರ್ತನ ಪ್ರಸನ್ನತೆಯ ಮೂಲಕ ಕರ್ತನಲ್ಲಿ ನಂಬಿಕೆ ಇಡಲು ಸಾಧ್ಯ, ಕರ್ತನಲ್ಲಿ ಭರವಸೆ ಇಡಲು ಸಾಧ್ಯ. ಈ ಸಂಜೆ ವೇಳೆಯಲ್ಲಿ ನನ್ನ ಮಗಳ ಸ್ಕೂಲ್ ಬ್ಯಾಗ್ ಹರಿದು ಹೋಯಿತು. ಆಕೆಯನ್ನ ಭೇಟಿಯಾದಾಗ ಡ್ಯಾಡಿ, ನನ್ನ ಬ್ಯಾಗ್ ಹರಿದೋಯ್ತು ಎಂಬುದಾಗಿ ಹೇಳಿದಳು. ನಾನು ಆಕೆಗೆ ಹೇಳಿದೆ, ಸರಿಯಮ್ಮ ಎಂಬುದಾಗಿ ಹೇಳಿದೆ. ಆಕೆಯನ್ನ ಮನೆಗೆ ಬಿಟ್ಟು ನಾನು ಕರ್ತನ ಬಳಿ ಪ್ರಾರ್ಥಿಸಿದೆ. ಓ ಕರ್ತನೆ, ನನಗೆ ಸಹಾಯ ಮಾಡು, ಈ ಬ್ಯಾಗ್ ಹರಿದಿದೆ, ನನ್ನ ಸಮೀಪ ಟೈಲರ್ ಇದ್ದಾರೆ, ಅವರ ಬಳಿ ನನಗೆ ಹೋಗಲು ಇಷ್ಟವಿಲ್ಲ, ನೀನು ನನಗೆ ಮಾರ್ಗದರ್ಶನ ಮಾಡಿ ಎಂಬುದಾಗಿ ಹೇಳಿದೆ. 1 ಕಿಲೋಮೀಟರ್ ನಾನು ಪ್ರಯಾಣ ಮಾಡಿದೆ. ಕರ್ತನು ಆ ಪ್ರಯಾಣದಲ್ಲಿ ಪುನಃ ನನ್ನನ್ನು ಹಿಂದಕ್ಕೆ ನಡೆಸಿದ. ಆ ರೀತಿಯಾಗಿ ನಡೆಸುತ್ತಾ ಬಂದಾಗ ನನಗೆ ಮತ್ತೊಬ್ಬ ಟೈಲರ್ ಅನ್ನ ಕರ್ತನು ತೋರಿಸಿದ. ಆ ಒಂದು ವ್ಯಕ್ತಿಯ ನಾನು ಭೇಟಿಯಾದೆ, ಅಲ್ಲಿ ನನ್ನ ಕೆಲಸವನ್ನ ಪೂರೈಸಿದೆ. ಪ್ರಿಯರೇ, ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ಕರ್ತನು ನಮ್ಮ ಒದಗಿಸುವಿಕೆಗಳನ್ನ ಪೂರೈಸುವುದರ ಮೂಲಕ ಆತನ ನಂಬಿಕೆಯಲ್ಲಿ, ಆತನಲ್ಲಿ ಭರವಸೆ ಇಡುವಂತೆ ಕರ್ತನು ನಮ್ಮನ್ನ ನಂಬಿಕೆಯನ್ನ ಹೆಚ್ಚಿಸುವ ಆತನಾಗಿದ್ದಾನೆ. ಗ್ರೋ ಇನ್ ದ ಲಾರ್ಡ್ ಬೈ ಟ್ರಸ್ಟಿಂಗ್ ಹಿಮ್ ಅಂಡ್ ಇನ್ ಫೇತ್. ಪ್ರಿಯ ದೈವಜನರೇ, ನಿಮ್ಮ ಬೇಕುಗಳು ಏನೇ ಇರಬಹುದು, ನಮ್ಮ ಕರ್ತನು ಅವುಗಳನ್ನ ಸಂಧಿಸುವಂತ ಕರ್ತನಾಗಿದ್ದಾನೆ. 5ನೇದಾಗಿ, ನೀವು ನಾನು ಕರ್ತನ ಶಕ್ತಿಯನ್ನ ನಮ್ಮ ಜೀವಿತದಲ್ಲಿ ಅನುಭವಿಸುವುದರ ಮೂಲಕ ನಂಬಿಕೆಯಲ್ಲಿ ನಾವು ಬೆಳೆಯುವಂತವರಾಗಿದ್ದೇವೆ. ವಾಕ್ಯವನ್ನು ಆಲಿಸುವಂತ ಪ್ರಿಯ ದೈವ ಜನರೇ, ಸ್ಟೇಫನನನ್ನ ಕಲ್ಲೆಸೆದುಕೊಳ್ಳುವಾಗ ಕರ್ತನಾದ ಯೇಸು ಕ್ರಿಸ್ತನು ನೋಡುತ್ತಿದ್ದನು, ಅವನನ್ನ ಆತನು ಕಾಪಾಡಲಿಲ್ಲ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಶಿಷ್ಯರು ದೋಣಿಯಲ್ಲಿ ಕಷ್ಟಪಡುವಾಗ ತತ್ಕ್ಷಣ ಕರ್ತನು ಅವರ ಸಮ್ಮುಖಕ್ಕೆ ಬರಲಿಲ್ಲ,
ಆದರೆ ಸಮಯವನ್ನ ನಂತರ ಅವರ ಬಳಿಗೆ ಬಂದನು. ಸ್ನಾನಿಕನಾದ ಯೋಹಾನನನ್ನ ಹೆರೋದನು ಶಿರಚ್ಛೇದನ ಮಾಡುವಾಗ ಕರ್ತನು ಅವನನ್ನ ಕಾಪಾಡಲು ಮುಂದೆ ಬರಲಿಲ್ಲ. ಕರ್ತನು ಅದನ್ನ ಅನುಮತಿಸಿದನು. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಅನೇಕ ವಿಶ್ವಾಸ ವೀರರುಗಳನ್ನ ನಾವು ನೋಡುತ್ತೇವೆ. ಆ ವಿಶ್ವಾಸ ವೀರರುಗಳು ತಮ್ಮ ನಂಬಿಕೆಯ ಮೂಲಕ ಅದ್ಭುತಗಳನ್ನ ಕಂಡರು, ಪ್ರಾಣಗಳನ್ನ ಉಳಿಸಿಕೊಂಡರು ಎಂಬುದಾಗಿ ನಾವು ಓದುತ್ತೇವೆ. ಕರ್ತನ ಶಕ್ತಿ ನಿಮಗೆ ನನಗೆ ದೊರಕಿದೆ. ನಾನು ಪ್ರತಿದಿನ ಆ ಶಕ್ತಿಯನ್ನ ಅನುಭವಿಸುವುದರ ಮೂಲಕ ಕರ್ತನಲ್ಲಿ ಭರವಸೆ ಇಡಲು ಸಾಧ್ಯ, ಕರ್ತನ ನಂಬಿಕೆಯಲ್ಲಿ ಬೆಳೆಯಲು ಸಾಧ್ಯ. ಕರ್ತನು ಧ್ಯಾನವನ್ನ ಆಶೀರ್ವದಿಸಲಿ. ಕರ್ತನ ಕೃಪೆ